ಐಸಿಸ್ ಉಗ್ರರಿಗೆ ದೊಡ್ಡ ಆಘಾತ ಎದುರಾಗಿದ್ದು ಅಮೆರಿಕ ಮತ್ತು ನೈಜೀರಿಯಾ ನಡೆಸಿದಂತಹ ಜಂಟಿ ಸೇನಾ ಕಾರ್ಯಾಚರಣೆಯಲ್ಲಿ ಐಸಿಸ್ ಉಗ್ರ ಸಂಘಟನೆಯ ಜಾಗತಿಕ ನಂಬರ್ 2 ಕಮಾಂಡರ್ ಅಬು ಬಿಲಾಲ್ ಅಲ್ ಮಿನುಕಿ ಹತ್ಯೆಯಾಗಿದ್ದಾನೆ ಅಂತ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಕುರಿತು ಘೋಷಣೆಯನ್ನ ಮಾಡಿದ್ದಾರೆ. ನನ್ನ ನಿರ್ದೇಶನದ ಮೇರೆಗೆ ಧೈರ್ಯಶಾಲಿ ಅಮೆರಿಕದ ಸೇನಾಪಡೆಗಳು ಮತ್ತು ನೈಜೀರಿಯಾ ಸಶಸ್ತ್ರ ಪಡೆಗಳು ಅತ್ಯಂತ ಸಂಕೀರ್ಣ ಹಾಗೂ ಸೂಕ್ಷ್ಮವಾಗಿ ರೂಪಿಸಲಾದಂತಹ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ನಡೆಸಿವೆ ಅಂತ ಹೇಳಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹತ್ಯೆಯಾಗಿರುವಂತಹ ಅಬು ಬಿಲಾಲ್ ಅಲ್ ಮಿನುಕಿ ಐಸಿಸ್ ಉಗ್ರ ಸಂಘಟನೆಯ ಜಾಗತಿಕ 2ನೇ ಕಮಾಂಡರ್ ಆಗಿದ್ದ. ಆಫ್ರಿಕಾದಲ್ಲಿ ಅಡಗಿ ಕುಳಿತಿದ್ರು ಕೂಡ ನಾವು ಅವನ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ವು. ಇನ್ನು ಮುಂದೆ ಆತ ಆಫ್ರಿಕಾ ಜನರನ್ನ ಭೀತಿಗೊಳಿಸೋದಿಲ್ಲ ಅಥವಾ ಅಮೆರಿಕನ್ನರನ್ನ ವಿರುದ್ಧ ದಾಳಿಗಳಿಗೆ ಸಹಾಯ ಮಾಡುವುದಿಲ್ಲ. ಅವನ ಹತ್ಯೆಯಿಂದ ಐಸಿಸ್ ಜಾಗತಿಕ ಕಾರ್ಯಾಚರಣೆಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ಈ ಕಾರ್ಯಾಚರಣೆಗೆ ಸಹಕಾರ ನೀಡಿದಂತಹ ನೈಜೀರಿಯಾ ಸರ್ಕಾರಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಆದರೆ ಅಲ್ ಮಿನುಕಿ ವಿರುದ್ಧ ಈಗ ನಡೆದಂತಹ ಇತ್ತೀಚಿನ ಕಾರ್ಯಾಚರಣೆ ಯಾವ ಪ್ರದೇಶದಲ್ಲಿ ನಡೆದಿದೆ ಅಥವಾ ವಾಯು ದಾಳಿಯ ಮೂಲಕನೇ ಹತ್ಯೆ ನಡೆಸಲಾಯಿತು ಎಂಬ ವಿವರಗಳನ್ನ ಈಗ ಟ್ರಂಪ್ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಅಲ್ ಮಿನುಕಿಯನ್ನ 2023ರಲ್ಲಿ ಅಮೆರಿಕ ಜಾಗತಿಕ ಉಗ್ರ ಪಟ್ಟಿಗೆ ಸೇರಿಸಿತ್ತು. ಆತ ಸಾಹೆಲ್ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಐಸಿಸ್ ಸಂಘಟನೆಯ ಪ್ರಮುಖ ನಾಯಕನಾಗಿದ್ದು ಈಗ ಸಂಘಟನೆಯ ಜಾಗತಿಕ ಕಾರ್ಯಾಚರಣೆಗಳಿಗೆ ಮಾರ್ಗದರ್ಶನ ಮತ್ತು ಹಣಕಾಸು ನೆರವು ಒದಗಿಸ್ತಾ ಇದ್ದ ಅಂತ ಅಮೆರಿಕ ವಿದೇಶಾಂಗ ಇಲಾಖೆ ಆರೋಪಿಸಿತ್ತು. ಈಗ 2025ರಿಂದಲೂ ಕೂಡ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ವಿಚಾರದಲ್ಲಿ ನೈಜೀರಿಯಾ ಸರ್ಕಾರದ ಮೇಲೆ ಅಮೆರಿಕ ಒತ್ತಡವನ್ನ ಹೇರ್ತಾ ಇತ್ತು. ಉಗ್ರ ಚಟುವಟಿಕೆಗಳಿಗೆ ನಿಯಂತ್ರಣಕ್ಕೆ ಈಗ ನೈಜೀರಿಯಾ ಸಾಕಷ್ಟು ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಅಮೆರಿಕ ಆರೋಪಿಸಿತ್ತು. ಕಳೆದ ಕ್ರಿಸ್ಮಸ್ ದಿನ ಅಮೆರಿಕ ಮತ್ತು ನೈಜೀರಿಯಾ ಜಂಟಿಯಾಗಿ ಉತ್ತರ ಪಶ್ಚಿಮ ಸೊಕೋಟೋದಲ್ಲಿ ಈಗ ರಾಜ್ಯದಲ್ಲಿ ಇಸ್ಲಾಮಿಕ್ ಸ್ಟೇಟ್ ಇನ್ ದಿ ಸಾಹೆಲ್ ಸಂಘಟನೆಯ ವಿರುದ್ಧ ವಾಯು ದಾಳಿಯನ್ನು ನಡೆಸಿದ್ವು. ಅಂದಿನಿಂದ ನೈಜೀರಿಯಾ ಸೇನೆಗೆ ತರಬೇತಿ ಹಾಗೂ ಬೆಂಬಲ ನೀಡೋಕೆ ಈಗ ಅಮೆರಿಕ 100 ಸೈನಿಕರನ್ನ ನಿಯೋಜಿಸಿದೆ.